ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಕೂಡ ಫೈನಲ್ ಆಗಿದೆ. ಯಾವ ಕ್ಷೇತ್ರದಲ್ಲಿ ಯಾರು ಗೆದ್ರು ಡೀಟೇಲ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಿಕ್ಕೋಡಿ. ಇಲ್ಲಿ ಅನಿರೀಕ್ಷಿತ ಫಲಿತಾಂಶ ದಾಖಲಾಗಿದೆ. ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದಂತ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದು ಬೀಗಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಬಿಜೆಪಿಯ ಆಕ್ಷೇಪ ಇತ್ತು ಸ್ಥಳೀಯ ನಾಯಕರದು. ಆ ಆಕ್ಷೇಪ ದುಬಾರಿಯಾಗಿದೆ ಬಿಜೆಪಿಗೆ. ಚಿಕ್ಕೋಡಿಯನ್ನ ಕಾಂಗ್ರೆಸ್ ಗೆದ್ದು ಬೀಗಿದೆ. ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಯನ್ನ ಗೆಲ್ಲಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ಕ್ಷೇತ್ರ ಬೆಳಗಾವಿ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಈ ಪೈಪೋಟಿಯಲ್ಲಿ ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ. ಬೆಳಗಾವಿಯವರು ಮತ್ತು ಬೆಳಗಾವಿಯಿಂದ ಹೊರಗಿನವರು ಅನ್ನುವಂಥ ಪ್ರಶ್ನೆ ಬಂದಾಗ ಜಗದೀಶ್ ಶೆಟ್ಟರ್ ಗೆದ್ದು ಯಾವುದೂ ಮ್ಯಾಟರ್ ಆಗಿಲ್ಲ. ನೆಕ್ಸ್ಟ್ ಬಾಗಲಕೋಟೆ. PC ಗದ್ದಿಗೌಡರ್ ಮತ್ತೊಮ್ಮೆ ಗೆಲ್ಲೋ ಮೂಲಕ ಲೋಕಸಭೆಗೆ ಮರು ಆಯ್ಕೆಯಾಗಿದ್ದಾರೆ. ವಿಜಯಪುರ ರಮೇಶ್ ಜಿಗಜಿಣಗಿ 7ನೇ ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ರಾಜು ಅಲಗೋರ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಕಲಬುರಗಿ ಉಮೇಶ್ ಜಾಧವ್ ಅವರಿಗೆ ಸೋಲಾಗಿದೆ. ರಾಧಾಕೃಷ್ಣ ದೊಡ್ಡಮಣಿ ಖರ್ಗೆಯವರ ಅಳಿಯ ಗೆದ್ದು ಬೀಗಿದ್ದಾರೆ. ಖರ್ಗೆಯವರ ಸೋಲಿಗೆ ಈ ಬಾರಿ ಸೇಡು ತೀರಿಸಿಕೊಂಡಿದ್ದಾರೆ. ರಾಯಚೂರಲ್ಲಿ ಕುಮಾರ್ ನಾಯಕ್ ಗೆದ್ದಿದ್ದಾರೆ. ರಾಜ ಅಮರೇಶ್ವರ್ ನಾಯಕ್ಗೆ ಸೋಲಾಗಿದೆ. ಬಿಜೆಪಿ ಅಭ್ಯರ್ಥಿಗೆ ಇವರಿಗೆ ಟಿಕೆಟ್ ಕೊಡೋದರ ಬಗ್ಗೆ ಆಕ್ಷೇಪ ಇತ್ತು. ಆ ಆಕ್ಷೇಪ ಬಿಜೆಪಿಗೆ ಮುಳುವಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಕುಮಾರ್ ನಾಯಕ್ ಗೆದ್ದು ಬೀಗಿದ್ದಾರೆ. ಸಾಗರ್ ಖಂಡ್ರೆ ಬೀದರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಭಗವಂತ ಖೂಬಾ ಕೇಂದ್ರ ಸಚಿವ ಭಗವಂತ ಖೂಬಾ ಅವರಿಗೆ ಸೋಲಾಗಿದೆ. ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವಟೂರಿಗೆ ಸೋಲಾಗಿದೆ. ರಾಜಶೇಖರ್ ಹಿಟ್ನಾಳ್ ಗೆದ್ದು ಬೀಗಿದ್ದಾರೆ. ಆ ಮೂಲಕ ಕೊಪ್ಪಳವನ್ನು ಬಿಜೆಪಿ ಕಳ್ಕೊಂಡಿದೆ. ಬಳ್ಳಾರಿ ಬಿಜೆಪಿ ಬಳ್ಳಾರಿಯನ್ನು ಕೂಡ ಕಳ್ಕೊಂಡಿದೆ. ಶ್ರೀರಾಮುಲು ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ವಿಧಾನಸಭೆಯಲ್ಲೂ ಸೋಲು, ಲೋಕಸಭೆಯಲ್ಲೂ ಸೋಲು. ಹಾವೇರಿ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಗೆದ್ದು ಬೀಗಿದ್ದಾರೆ. ಆನಂದ ಸ್ವಾಮಿ ಗಡ್ಡದೇವರ ಮಠ ಬೊಮ್ಮಾಯಿ ಅವರನ್ನ ಸೋಲಿಸೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಧಾರವಾಡ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಗೆಲ್ಲೋ ಮುಖಾಂತರ ಲೋಕಸಭೆಯನ್ನು ಪ್ರವೇಶಿಸಿದ್ದಾರೆ. ವಿನೋದ್ ಅಸೂಟಿ ಪ್ರಹ್ಲಾದ್ ಜೋಶಿ ಅವರ ಹತ್ರ ಬರೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಉತ್ತರ ಕನ್ನಡ ಕಾಗೇರಿ ಗೆದ್ದು ಬೀಗಿದ್ದಾರೆ. ಕಳೆದ ಬಾರಿ ವಿಧಾನಸಭೆಯಲ್ಲಿ ಸೋತಂತ ಕಾಗೇರಿ ಈ ಬಾರಿ ಉತ್ತರ ಕನ್ನಡದಲ್ಲಿ ಬಹುದೊಡ್ಡ ಅಂತರದಿಂದ ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗೆಲುವಾಗಿದೆ. ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆ ಮೂಲಕ ದಾವಣಗೆರೆಯ 2 ಕುಟುಂಬಗಳ ಮಧ್ಯೆ ನಡೆದಂತಹ ಯುದ್ಧದಲ್ಲಿ ಈ ಬಾರಿ ಗೆಲುವು ಶಾಮನೂರು ಕುಟುಂಬದ್ದು. ಶಿವಮೊಗ್ಗ BY ರಾಘವೇಂದ್ರ ನಿರೀಕ್ಷೆಯಂತೆ ಗೆದ್ದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಒಂದು ಕ್ಯಾಂಡಿಡೇಟು ಅಂತ ಜನರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತಿದ್ದಾರೆ. ರಾಘವೇಂದ್ರ ಅವರು ಗೆಲ್ಲೋ ಮುಖಾಂತರ ಮತ್ತೊಮ್ಮೆ ಲೋಕಸಭೆ ಪ್ರವೇಶ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಗೆಲುವು ಸಾಧಿಸಿದ್ದಾರೆ. ಲಕ್ಷ್ಮಣ್ ಅವರಿಗೆ ಮೊದಲ ಪ್ರಯತ್ನದಲ್ಲಿ ಸೋಲಾಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ಲೋ ಮೂಲಕ ಮೊದಲ ಬಾರಿಗೆ ಲೋಕಸಭೆಯನ್ನು ಪ್ರವೇಶಿಸಿದ್ದಾರೆ. ಮಾಜಿ ಸಂಸದ ಪ್ರಕಾಶ್ ಹೆಗಡೆ ಅವರಿಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಸೋಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲ್ಲೋ ಮೂಲಕ ದಕ್ಷಿಣ ಕನ್ನಡದ ಬಿಜೆಪಿಯ ನಾಗಾಲೋಟ 9ನೆಯ ಬಾರಿಗೆ ಕಂಟಿನ್ಯೂ ಆಗಿದೆ. ಚಿತ್ರದುರ್ಗದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸೋಲ್ತಾರೆ ಕಾರಜೋಳ ಅನ್ನೋ ಲೆಕ್ಕಾಚಾರ ಆಗಿತ್ತು. ಬಟ್ ಕಾರಜೋಳ ಗೆದ್ದು ಬೀಗಿದ್ದಾರೆ. ತುಮಕೂರಲ್ಲಿ ವಿ ಸೋಮಣ್ಣ ಗೆದ್ದಿದ್ದಾರೆ. ಮುದ್ದಹನುಮೇಗೌಡರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ವಿ ಸೋಮಣ್ಣ ಕಳೆದ ಬಾರಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತವರು ವಿಧಾನಸಭೆಗೆ. ಈ ಬಾರಿ ಅವರಿಗೆ ಅವಕಾಶ ಸಿಕ್ಕಿದೆ. ಚಾಮರಾಜನಗರದಲ್ಲಿ ಬಾಲರಾಜ್ ಅವರಿಗೆ ಸೋಲಾಗಿದೆ. ಮಹದೇವಪ್ಪ ಅವರ ಪುತ್ರ ಸಿದ್ದರಾಮಯ್ಯ ಅವರ ಆಪ್ತ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಗೆದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಇಡೀ ದೇಶ ಎದುರು ನೋಡ್ತಾ ಇದ್ದಂತ ಫಲಿತಾಂಶ. DK ಶಿವಕುಮಾರ್ ಅವರ ಗರ್ವಭಂಗ ಆಗಿದೆ. CN ಮಂಜುನಾಥ್ ಗೆಲ್ಲೋ ಮುಖಾಂತರ ಲೋಕಸಭೆ ಪ್ರವೇಶಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಗೆದ್ದಿದ್ದಾರೆ. ಉಡುಪಿಯಿಂದ ಗೋ ಬ್ಯಾಕ್ ಶೋಭಾ ಅಭಿಯಾನದ ಕಾರಣಕ್ಕಾಗಿ ಈ ಕಡೆ ಬರಬೇಕಾಯಿತು. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಗೆಲ್ಲೋ ಮೂಲಕ
ಮತ್ತೊಮ್ಮೆ ಲೋಕಸಭೆಯ ಪ್ರವೇಶ. ಇದು ಬಹಳ ಅಚ್ಚರಿ ಇತ್ತು. ಕಾರಣ ಬೆಂಗಳೂರು ಕೇಂದ್ರದಲ್ಲಿ ಕೊನೆಯವರೆಗೂ ಕೂಡ ಮನ್ಸೂರ್ ಅಲಿ ಖಾನ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಕೊನೆಗೆ ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಗೆದ್ದಿದ್ದಾರೆ. ಬೆಂಗಳೂರು ದಕ್ಷಿಣ 91ರಿಂದಲೂ ಬಿಜೆಪಿ ಗೆಲ್ತಾ ಇರುವಂಥ ಕ್ಷೇತ್ರ. ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಗೆದ್ದು ಲೋಕಸಭೆಗೆ ಪ್ರವೇಶಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಗೆಲುವಾಗಿದೆ. ರಕ್ಷಾರಾಮಯ್ಯ ಸೋಲನುಭವಿಸಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗೆದ್ದು ದೊಡ್ಡ ಅಂತರದಿಂದ ಗೆದ್ದು ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಪಡಿತಾ ಇದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಾಗಿದೆ. ಶ್ರೇಯಸ್ ಪಟೇಲ್ ಗೆದ್ದು ಬೀಗಿದ್ದಾರೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲ್ಲೋ ಮುಖಾಂತರ ಕಾಂಗ್ರೆಸ್ನ ಒಳ ಜಗಳ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗಿದೆ. ಜೆಡಿಎಸ್ನ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆದ್ದು ಲೋಕಸಭೆ ಪ್ರವೇಶಿಸುತ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.